ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 144 ವರ್ಷಗಳಿಗೊಮ್ಮೆ ನಡೀತಾ ಇರುವಂತಹ ಮಹಾಕುಂಭ ಮೇಳಕ್ಕೆ ಈಗ ಪ್ರಯಾಗ್ರಾಜ್ ಸಾಕ್ಷಿಯಾಗಿದೆ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭ ಮೇಳ ನಡೆಯೋದಿದೆ. ಅಂದ್ರೆ ಬರೋಬ್ಬರಿ 45 ದಿನಗಳ ಕಾಲ ನಡೆಯುವಂತಹ ಈ ಮಹಾಕುಂಭ ಅನ್ನುವಂತಹ ಆಧ್ಯಾತ್ಮಿಕ ವಿಸ್ಮಯವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳೋದಿದೆ. ಸಾಧು ಸಂತರು, ಹಠಯೋಗಿಗಳು, ಅಘೋರಿಗಳು, ದೇಶ ವಿದೇಶಗಳಿಂದ ಸೇರಿ ಕೋಟ್ಯಾಂತರ ಭಕ್ತರು ಈ ಬೃಹತ್ ಉತ್ಸವದಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಖಂಡಿತವಾಗ್ಲೂ ಇದು ಹಲವಾರು ವಿಸ್ಮಯಗಳಿಗೆ, ಹಲವಾರು ಅದ್ಭುತಗಳಿಗಂತೂ ಸಾಕ್ಷಿಯಾಗೋದಿದೆ. ನಿಮಗೊಂದು ಚಿಕ್ಕ ಉದಾಹರಣೆಯನ್ನು ಕೊಡೋದಾದ್ರೆ, ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಒಬ್ಬ ಸಾಧವಿಯಾಗಿ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ತಮ್ಮ ಹೆಸರನ್ನ ಈಗ ಕಮಲ ಅಂತ ಬದಲಾಯಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ವ್ರತ, ಪೂಜೆ, ಭಜನೆ, ಕೀರ್ತನೆ ಇವೆಲ್ಲದರಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಿದ್ದಾರೆ. ಸನಾತನ ಧರ್ಮದ ಶ್ರೇಷ್ಠತೆನೇ ಅಂಥದ್ದಲ್ವಾ? ಎಸ್ ವೀಕ್ಷಕರೇ, ನಮ್ಮ ಸ್ವತಂತ್ರ ಭಾರತದಲ್ಲಿ ಮಹಾಕುಂಭ ಮೇಳವನ್ನು ನಡೆಸ್ತಾ ಇರುವಂತಹ ಮೊದಲ ಸನಾತನಿ ಪ್ರಧಾನಿ ನಮ್ಮ ನರೇಂದ್ರ ಮೋದಿಜಿಯವರು. ಅದೇ ರೀತಿ ಮೊದಲ ಸನಾತನಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ಯೋಗಿ ಆದಿತ್ಯನಾಥ್ ಜಿ ಅವರು. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಮೋದಿ ಯೋಗಿಜಿ ದೇಶ ಹಾಗೂ ಧರ್ಮದ ಕೆಲಸದಲ್ಲಿ ಅದು ಯಾರು ಏನೇ ಬಡ್ಕೊಳ್ಳಿ ತಾವು ಮಾಡಬೇಕಾಗಿರುವಂಥದ್ದನ್ನ ಮುಲಾಜಿಲ್ದೆ ಮಾಡ್ತಾನೆ ಹೋಗ್ತಾ ಇದ್ದಾರೆ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಜಿ ಅವರು ಮಹಾಕುಂಭ ಮೇಳಕ್ಕೆ ಎಲ್ಲರಿಗೂ ಬಹಳ ಆತ್ಮೀಯವಾಗಿ ಆಹ್ವಾನವನ್ನ ನೀಡಿದ್ದಾರೆ. ಸನಾತನಿ ಮೌಲ್ಯವನ್ನು ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮಹಾಕುಂಭ ಮೇಳಕ್ಕೆ ಸ್ವಾಗತ. ನಮಗೆ ಯಾರೊಂದಿಗೂ ಕೂಡ ಯಾವುದೇ ಸಮಸ್ಯೆ ಅಂತೂ ಇಲ್ಲ. ಆದರೆ ಯಾರಾದರೂ ದುಷ್ಟ ಉದ್ದೇಶಗಳಿಂದ ಅಥವಾ ವಕ್ಫ್ ಹಕ್ಕುಗಳ ಜೊತೆಗೆ ಬೈ ಚಾನ್ಸ್ ಬಂದರೆ ಅವರನ್ನ ಮಾತ್ರ ಸರಿಯಾಗಿ ತಿದ್ದಿ ತೀಡಬೇಕಾಗತ್ತೆ. ಹೀಗಂತ ಯೋಗಿಜಿ ಒಂದು ಕಡೆಯಿಂದ ಆಹ್ವಾನ, ಇನ್ನೊಂದು ಕಡೆಯಿಂದ ಎಚ್ಚರಿಕೆಯ ಸಂದೇಶ ಇವೆರಡನ್ನ ಕೂಡ ನೀಡಿದ್ದಾರೆ. ಸೊ ಇದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿರತ್ತೆ ಬಿಡಿ. ವೀಕ್ಷಕರೇ, ಯೋಗಿಜಿ ಮಹಾಕುಂಭ ಮೇಳವನ್ನ ಬಹಳ ಅದ್ಭುತವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸಿಕೊಡೋದಕ್ಕೆ ಸರ್ವ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಯೋಗಿಜಿ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದೀವಿ. ಆದ್ರೆ ಯೋಗಿಜಿ ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಹೇಗೆ ಅಂತ ನಾನು ಅನ್ಕೊಂಡೆ. ಹಾಗಾಗಿ ಯೋಗಿಜಿ ಅಂದ್ರೆ ಯಾರು, ಅವ್ರು ಎಲ್ಲಿಂದ ಬಂದ್ರು, ನಮಗೆ ಯೋಗಿಜಿ ಅವರ ಪರಿಚಯ ಆಗೋ ಮೊದಲು ಯೋಗಿಜಿ ಏನಾಗಿದ್ರು, ಸೊ ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಬಹಳಷ್ಟು ಜನ ಕೇವಲ ಕೇಸರಿ ಉಡುಪಿನಲ್ಲಿರುವಂತಹ ಸನ್ಯಾಸಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದು ತಪ್ಪು. ಹಾಗೆ ಹೇಳೋದಕ್ಕೂ ಮೊದಲು ಬಹಳಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳೋದಿದೆ. 1972ರಲ್ಲಿ ಯುಪಿಯ ಹಿಂದುಳಿದ ಪಂಚೂಲ್ ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದಂಥವರು ಅಜಯ್ ಮೋಹನ್ ಬಿಷ್ತ್ ಅಲಿಯಾಸ್ ನಮಗೀಗ ಪರಿಚಯ ಇರುವಂತಹ ಯೋಗಿ ಆದಿತ್ಯನಾಥ್ ಜಿ. ಇವರು HNB ಗರ್ವಾಲ್ ವಿಶ್ವವಿದ್ಯಾಲಯದಿಂದ ಉತ್ತರ ಪ್ರದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂಕಗಳ ಜೊತೆಗೆ ಉತ್ತೀರ್ಣರಾಗ್ತಾರೆ. ಅಷ್ಟೇ ಅಲ್ಲ, ಗಣಿತ ಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದಂತಹ ಇವರು BSc ಗಣಿತ ಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಕೂಡ ತಮ್ಮದಾಗಿಸಿಕೊಳ್ತಾರೆ. ವೀಕ್ಷಕರೇ, ನಿಮಗೆ ಆಶ್ಚರ್ಯ ಆಗಬಹುದು, ಯೋಗಿಜಿ ಅವರು ಭಾರತೀಯ ಸೇನೆಯ ಅತ್ಯಂತ ಹಳೆಯ ಗೋರ್ಖಾ ರೆಜಿಮೆಂಟ್ನ ಆಧ್ಯಾತ್ಮಿಕ ಗುರು ಕೂಡ ಹೌದು. ಅಷ್ಟೇ ಅಲ್ಲ, ಏಷ್ಯಾದ ಅತ್ಯುತ್ತಮ ವನ್ಯಜೀವಿ ತರಬೇತುದಾರರಲ್ಲಿ ಯೋಗಿಜಿ ಕೂಡ ಒಬ್ರು. ವನ್ಯಜೀವಿಗಳು ಅಂತ ಹೇಳಿದ್ರೆ ಯೋಗಿಜಿ ಅವರು ತುಂಬಾ ಇಷ್ಟಪಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ನೀವೇ ಬಹಳಷ್ಟು ಬಾರಿ ಗಮನಿಸಿರಬಹುದು ಅದನ್ನ. ಇನ್ನು ಸಮರ ಕಲೆಗಳಲ್ಲಿ ಅದ್ಭುತ ಶ್ರೇಷ್ಠತೆಯನ್ನು ಹೊಂದಿರೋದಲ್ಲದೆ ಏಕಕಾಲದಲ್ಲಿ 4 ಸೋಲಿಸಿದಂತಹ ದಾಖಲೆ ಕೂಡ ಯೋಗಿಜಿ ಅವರದ್ದು. ಇವರು ಉತ್ತರ ಪ್ರದೇಶದ ಪ್ರಸಿದ್ಧ ಈಜುಪಟುಗಳಲ್ಲಿ ಕೂಡ ಒಬ್ರು. ಇನ್ನು ಕಂಪ್ಯೂಟರ್ಗಳನ್ನ ಕೂಡ ಸೋಲಿಸಬಲ್ಲಂತಹ ಲೆಕ್ಕ ಪರಿಶೋಧಕ ತಜ್ಞರು ಇದೇ ಯೋಗಿಜಿ. ಖ್ಯಾತ ಗಣಿತ ತಜ್ಞೆ ಶಕುಂತಲಾ ದೇವಿ ಅವರೇ ಯೋಗಿಜಿ ಅವರ ಗುಣಗಾನವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರೇನು, ನೇಪಾಳದಲ್ಲಿ ಯೋಗಿಜಿ ಬೆಂಬಲಿಗರು ಒಂದು ದೊಡ್ಡ ಗುಂಪೆ ಇದೆಯಂತೆ. ಅವರು ಯೋಗೀಜಿ ಅವರನ್ನ ಗುರು ಭಗವಾನ್ ಅಂತ ಪೂಜೆ ಮಾಡ್ತಾರಂತೆ.
ಸನ್ಯಾಸವನ್ನ ಸ್ವೀಕಾರ ಮಾಡಿದಂತಹ ಯೋಗೀಜಿ ಇಲ್ಲಿವರೆಗೆ ಕೇವಲ ಒಂದೇ ಒಂದು ಬಾರಿ ಮನೆಗೆ ಹೋಗಿರುವಂಥದ್ದು. ಇನ್ನು ರಾತ್ರಿ ಕೇವಲ 4 ಗಂಟೆಗಳ ಕಾಲ ನಿದ್ರೆಯನ್ನ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಅವರು ಬೆಳಗ್ಗೆ 3:30ಕ್ಕೆ ಏಳ್ತಾರೆ. ನಮಗೆ ಅದನ್ನು ಯೋಚನೆ ಮಾಡೋದಕ್ಕಾದ್ರೂ ಸಾಧ್ಯ ಆಗುತ್ತಾ? ಇನ್ನು ಎದ್ದು ಯೋಗ, ಧ್ಯಾನ, ಗೋಶಾಲೆ, ಆರತಿ, ಪೂಜೆ ಇದು ಇವರ ದಿನಚರಿ. ಇನ್ನು ದಿನಕ್ಕೆ ಕೇವಲ 2 ಬಾರಿ ಮಾತ್ರ ಊಟವನ್ನ ಮಾಡ್ತಾರೆ. ವೀಕ್ಷಕರು, ಇವತ್ತು ಒಬ್ಬ ರಾಜಕಾರಣಿ ಆದ್ರೆ ಸಾಕು, ಆತನ ಮಗ, ಮೊಮ್ಮಗ, ಮಗಳು ಎಲ್ಲರೂ ಒಟ್ಟಾಗಿ ಹೇಳೋದಾದ್ರೆ ಅವರ ಇಡೀ ಕುಟುಂಬನೇ ರಾಜಕಾರಣಕ್ಕೆ ಇಳಿದು ಬಿಡುತ್ತೆ. ಅಂಥದ್ರಲ್ಲಿ ಯೋಗೀಜಿ ಅವರ ಕುಟುಂಬ, ಯೋಗೀಜಿ ಸಂಸದ ಅಥವಾ ಮುಖ್ಯಮಂತ್ರಿ ಆಗೋ ಮೊದಲು ಹೇಗೆ ಇದ್ರೋ ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ವಾಸ ಮಾಡ್ತಾ ಇದ್ದಾರಂತೆ. ಒಬ್ಬ ರಾಜಕಾರಣಿಯಾಗಿ ಯೋಗೀಜಿ ಅವರ ಹತ್ರ ಕೇವಲ ಒಂದು ಬ್ಯಾಂಕ್ ಖಾತೆ ಇದೆ ಅಂಡ್ ಅವರ ಹೆಸರಲ್ಲಿ ಯಾವುದೇ ಭೂಮಿ ಅಥವಾ ಆಸ್ತಿ ಇಲ್ಲ ಅಂತಂದ್ರೆ ನಂಬೋದಕ್ಕಾಗತ್ತಾ? ಇನ್ನು ತಮ್ಮ ಸ್ವಂತ ಸಂಬಳದಿಂದಾನೇ ಅವರು ತಮ್ಮ ಊಟ ಹಾಗೆ ಬಟ್ಟೆಗೆ ಖರ್ಚನ್ನ ಮಾಡ್ತಾರೆ. ಉಳಿದ ಹಣವನ್ನ ಪರಿಹಾರ ನಿಧಿಗೆ ಜಮಾ ಮಾಡ್ತಾರಂತೆ. ರಾಜಕಾರಣಿಗಳು, ರಾಜಕಾರಣ ಹೀಗಂದ್ರೇನೆ ನಂಬಿಕೆಯನ್ನ ಕಳ್ಕೊಂಡಿರುವಂತಹ ಈ ಕಾಲದಲ್ಲಿ ಯೋಗೀಜಿ, ಮೋದಿಜಿ ಅಂತಹ ನಾಯಕರು ನಮಗೆ ನಿಜವಾಗ್ಲೂ ಸ್ಫೂರ್ತಿಯಾಗಿ ನಿಲ್ತಾರೆ. ಹೌದಲ್ವೋ? ನಮ್ಮ ಭಾರತದಲ್ಲಿ ನಿಜವಾದಂತಹ ನಾಯಕ ಹೇಗಿರಬೇಕು ಅಂತ ಕೇಳಿದ್ರೆ ಯೋಗೀಜಿ ಹಾಗೆ ಇರಬೇಕು, ಮೋದಿಜಿ ಹಾಗೆ ಇರಬೇಕು. ಇಂತಹ ಸಂತರಿಂದ ಮಾತ್ರ ನಮ್ಮ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡೋದಕ್ಕೆ ಸಾಧ್ಯ. ಇಂಥವರಿಂದ ಮಾತ್ರ ನಮ್ಮ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಸಾಧ್ಯ. ಒಪ್ತೀರಾ? ವೀಕ್ಷಕರು, ಇವತ್ತು ಯೋಗೀಜಿ ಆಗಿರಬಹುದು, ಮೋದಿಜಿ ಆಗಿರಬಹುದು, ಇವರನ್ನ ನೋಡಿ ಯಾರ್ಯಾರು ಹುಡ್ಕೊಳ್ತಾ ಇದ್ದೀರೋ ಅಥವಾ ಯಾರ್ಯಾರು ಬೈಕೊಳ್ತಾ ಇದ್ದೀರೋ ಅವರೆಲ್ಲರೂ ಒಂದನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ಇವರು ಬರುವಾಗ ಏನನ್ನೂ ತಗೊಂಡು ಬಂದಿಲ್ಲ. ಬಂದ ಮೇಲೆ ತಮ್ಮ ಜವಾಬ್ದಾರಿಯುತ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ದೇಶ ಧರ್ಮಕ್ಕಾಗಿ ತಮ್ಮ ಸರ್ವಸ್ವವನ್ನು ಕೂಡ ಮುಡಿಪಾಗಿಟ್ಟಿದ್ದಾರೆ. ಅಂಡ್ ಅವರು ರಾಜಕಾರಣವನ್ನ ಬಿಟ್ಟು ಯಾವಾಗ ಹೋಗ್ತಾರೋ ಅವರು ಏನನ್ನು ಕಳ್ಕೊಳ್ಳೋದಿಲ್ಲ, ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ. ಲಾಸ್ ಅವರಿಗಲ್ಲ, ಲಾಸ್ ಇರೋದು ನಮಗೆ. ಯಾಕಂದ್ರೆ ಅಂತಹ ಅಮೂಲ್ಯ ರತ್ನಗಳನ್ನ ನಾವು ಕಳ್ಕೊಳ್ತೀವಿ. ಸೊ ಇಂತಹ ಮಹಾನ್ ನಾಯಕರನ್ನ ಇವತ್ತು ನಾವು ಪಡ್ಕೊಂಡಿದ್ದೀವಿ. ಸೊ ಅವರನ್ನ ಯಾವತ್ತೂ ಕೂಡ ನಾವು ಬಿಟ್ಟು ಕೊಡಬಾರ್ದು. ಇಂತಹ ನಾಯಕರು 100 ಅಲ್ಲ 1000 ಆಗಲಿ. ಹೌದಲ್ವೋ? ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.